ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 5 ಆಗಸ್ಟ್ 2024ರ ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗೆ ಹೋಗೋಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಇವತ್ತಿಂದ ಅಂದರೆ 5ನೇ ತಾರೀಕು ಸೋಮವಾರದಿಂದ ನಮ್ಮ ಲ್ಯಾಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ ಪ್ರಿಲಿಮ್ಸ್ ಕಮ್ ಮೀನ್ಸ್ 2025 ಸೀರೀಸನ್ನು ನಾವು ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ NCERT ಫೌಂಡೇಶನ್ ಕ್ಲಾಸಸ್ ಇರುತ್ತೆ, ಅದು ಆನ್ಲೈನಲ್ಲೇ ಸಿಗುತ್ತೆ ನಿಮಗೆ. ಮತ್ತು GS ಕೋರ್ಸಸ್ ಏನಿದೆ ಅದು ಆಫ್ಲೈನ್ ಕ್ಲಾಸ್ ರೂಮ್ ಪ್ರೋಗ್ರಾಮ್ ಆಗಿರುತ್ತೆ. ಇದರ ಜೊತೆಗೆ ಡೈಲಿ, ವೀಕ್ಲಿ ಮತ್ತು ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತೀವಿ ನಾವು. ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಇದೆಲ್ಲದರ ಜೊತೆಗೆ 2025 ಪ್ರಿಲಿಮ್ಸ್ಗೆ ಏನು ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಇದೆ ಅದನ್ನು ಕೂಡ ನಾವು ಈ ಒಂದು ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಇದರ ಜೊತೆಗೆ ಈ ಮೆಂಟರ್ಶಿಪ್ ಕೂಡ ಇರುತ್ತೆ. ರಿಜಿಸ್ಟ್ರೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇವತ್ತಿನಿಂದ ಅಂದರೆ 5ನೇ ತಾರೀಕು ಆಗಸ್ಟಿಂದ ಲ್ಯಾಕ್ಸ್ ಶಿಕ್ಷಾ ಅನ್ನೋ ಟೆಸ್ಟ್ ಸೀರೀಸ್ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. 2025ರಲ್ಲಿ ಪ್ರಿಲಿಮ್ಸ್ ಯಾರು ಬರೀತಾ ಇದ್ದೀರಾ ಅವ್ರಿಗೆ ಈ ಒಂದು ಟೆಸ್ಟ್ ಸೀರೀಸ್ ಉಪಯುಕ್ತ ಆಗುತ್ತೆ ಅಂತ ನಾನು ಹೇಳ್ತೀನಿ. ಒಟ್ಟಾರೆ ಇದರಲ್ಲಿ ನಾವು 92 ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಮೇನ್ಸ್ದು ಇರುತ್ತೆ, ಪ್ರಿಲಿಮ್ಸ್ದು ಇರುತ್ತೆ. ಮೇನ್ಸ್ದಲ್ಲೇ ನಾವು 34 ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆ ಪ್ರಿಲಿಮ್ಸಲ್ಲಿ 42 GS ಟೆಸ್ಟನ್ನು ಕೊಡ್ತೀವಿ, 16 CSAT ಟೆಸ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಮತ್ತು ಸ್ಪೆಷಲ್ ಫೋಕಸನ್ನು ನಾವು CSAT ಮೇಲೆ ಈ ಒಂದು ಟೆಸ್ಟ್ ಸೀರೀಸಲ್ಲಿ ಮಾಡ್ತಾ ಇದ್ದೀವಿ ಅಂತಲೇ ನಾನು ಹೇಳ್ತೀನಿ. ಇನ್ನು ಒಂದು ಅನೌನ್ಸ್ಮೆಂಟ್ ಏನು ಅಂತಂದರೆ, ಜಿಯೋಗ್ರಫಿ ಆಪ್ಷನಲ್ ವರ್ಕ್ಶಾಪನ್ನು ನಾವು ಆಗಸ್ಟ್ 9ನೇ ತಾರೀಕು ಸಂಜೆ 4 ಗಂಟೆಗೆ ನಮ್ಮ ಬೆಂಗಳೂರು ಲಾಕ್ಸ್ ಕ್ಯಾಂಪಸಲ್ಲೇ ನಾವು ಈ ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋರು ರಿಜಿಸ್ಟ್ರೇಷನ್ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ. ಹಾಗೆಯೇ ಇಲ್ಲ ಏನಾದ್ರು ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದಾಗಿದೆ. ಈಗ ನಮ್ಮ ಆರ್ಟಿಕಲ್ಗಳನ್ನು ನೋಡೋಣ. ಕೇರಳ ಪುಷಸ್ ಫಾರ್ ಅ ನ್ಯಾಷನಲ್ ಡಿಸಾಸ್ಟರ್ ಟ್ಯಾಗ್ ಫಾರ್ ಲ್ಯಾಂಡ್ಸ್ಲೈಡ್. ಈಗ ವಾಯನಾಡಲ್ಲಿ ಏನು ಭೂಕುಸಿತ ಆಯಿತು, ಲ್ಯಾಂಡ್ಸ್ಲೈಡ್ ಆಯಿತು, ಅದನ್ನು ನ್ಯಾಷನಲ್ ಡಿಸಾಸ್ಟರ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತ ಕೇರಳ ಕೇಳಿದೆ. ಇದು ಮೊದಲನೇ ಬಾರಿಗೆ ಅಲ್ಲ ಕೇರಳ ಕೇಳ್ತಾ ಇರೋದು. ಈ ಹಿಂದೆ ಕೂಡ 2018ರಲ್ಲಿ ಯಾವಾಗ ಅಲ್ಲಿ ನೆರೆ ಬಂದಿತ್ತು, ಅಂದರೆ ಫ್ಲಡ್ಸ್ ಹೆಚ್ಚಾಗಿ ಆಗಿತ್ತು, ಆಗ ಕೂಡ ಈ ಒಂದು ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿತ್ತು. ಹಾಗಾದರೆ ಈ ನ್ಯಾಷನಲ್ ಡಿಸಾಸ್ಟರ್ ಅಂತಂದರೆ ಏನಕ್ಕೆ ಈ ಒಂದು ನ್ಯಾಚುರಲ್ ಡಿಸಾಸ್ಟರ್ನ ನ್ಯಾಷನಲ್ ಡಿಸಾಸ್ಟರ್ ಆಗಿ ಏನಕ್ಕೆ ಡಿಕ್ಲೇರ್ ಮಾಡಬೇಕು ಅಂತ ಕೇರಳ ಕೇಳ್ತಾ ಇದೆ ಅಂತಂದರೆ, ಒಂದು ನ್ಯಾಚುರಲ್ ಕೆಲಾಮಿಟಿಯನ್ನು ನ್ಯಾಷನಲ್ ಕೆಲಾಮಿಟಿ ಅಥವಾ ನ್ಯಾಷನಲ್ ಡಿಸಾಸ್ಟರ್ ಅಂತ ಡಿಕ್ಲೇರ್ ಮಾಡಿದ್ರೆ ಆಗ ಕೇಂದ್ರದಿಂದ ಒಂದು ಹಣ ಸಹಾಯವನ್ನು ರಾಜ್ಯಗಳು ಪಡ್ಕೋಬೋದಾಗುತ್ತೆ. ಇದು ಮುಖ್ಯ ಕಾರಣವಾಗಿದೆ. ಹಾಗಾದರೆ ಈ ಥರ ನ್ಯಾಷನಲ್ ಡಿಸಾಸ್ಟರ್ ಅಂತ ಹೇಗೆ ಡಿಕ್ಲೇರ್ ಮಾಡ್ತಾರೆ ಅಂತಂದರೆ, ಏನಾದ್ರು ಲೆಜಿಸ್ಲೇಟಿವ್ ಬ್ಯಾಕಿಂಗ್ ಇದೆಯಾ, ಅಂದರೆ ಯಾವ್ದಾದ್ರು ಲಾ ಹೇಳುತ್ತಾ ಈ ಥರ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ಸ್ ಆದರೆ ಅದನ್ನು ನ್ಯಾಷನಲ್ ಡಿಸಾಸ್ಟರ್ ಅಂತ ಕನ್ವರ್ಟ್ ಮಾಡೋದಕ್ಕೆ ಯಾವ್ದಾದ್ರು ಲಾ ಹೇಳುತ್ತಾ, ಇದರ ಬಗ್ಗೆ ಸ್ವಲ್ಪ ನೋಡೋಣ. ಭಾರತದಲ್ಲಿ ಈ ಒಂದು ಡಿಸಾಸ್ಟರ್ಸ್ಗಳು ಏನಾಗ್ತವೆ ಇದನ್ನು ಮ್ಯಾನೇಜ್ ಮಾಡೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಿಂದ. ಇದರಲ್ಲಿ ಯಾವುದೇ ರೀತಿಯ ಪ್ರಾವಿಷನ್ ಇಲ್ಲ, ಅಂದರೆ ನ್ಯಾಚುರಲ್ ಡಿಸಾಸ್ಟರ್ ಏನಿರುತ್ತೆ ಅದನ್ನು ನ್ಯಾಷನಲ್ ಡಿಸಾಸ್ಟರ್ ಅಂತ ಮಾಡೋದಕ್ಕೆ ಯಾವುದೇ ರೀತಿಯ ಪ್ರಾವಿಷನ್ಸ್ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಹಲವಾರು ಬಾರಿ ಈ ಒಂದು ಡಿಸಿಷನ್, ಅಂದರೆ ನ್ಯಾಷನಲ್ ಡಿಸಾಸ್ಟರ್ ಅಂತ ಏನು ಡಿಕ್ಲೇರ್ ಮಾಡ್ತಾರೆ ಹಲವಾರು ಬಾರಿ ಈ ಹಿಂದೆ ಕೂಡ ಮಾಡಿದೆ. ಅಂದರೆ ಯಾವಾಗ ಮಾಡ್ತಾರೆ ಹಾಗಾದರೆ ಕೇಂದ್ರ ಸರ್ಕಾರ ಅಂತಂದರೆ, ಆ ಒಂದು ಏನು ನ್ಯಾಚುರಲ್ ಡಿಸಾಸ್ಟರ್ ಆಗಿರುತ್ತೆ, ಇವಾಗ ಭೂಕಂಪ ಇರ್ಬೋದು, ಇಲ್ಲ ಅಂತಾರೆ ಕ್ಲೌಡ್ ಬರ್ಸ್ಟ್ ಇರ್ಬೋದು, ಇಲ್ಲ ಸೈಕ್ಲೋನ್ ಇರ್ಬೋದು, ಈ ಥರ ಯಾವುದೇ ಒಂದು ಏನು ಡಿಸಾಸ್ಟರ್ ಇರುತ್ತೆ ಅದು ಯಾವ ಮಟ್ಟಕ್ಕೆ ಆಗಿದೆ, ಅಂದರೆ ಅದರ ಇಂಟೆನ್ಸಿಟಿ ಎಷ್ಟು, ಅದರ ತೀವ್ರತೆ ಎಷ್ಟಿದೆ, ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ಹಾಗೆ ಯಾವ ರೀತಿಯ ಅಂದರೆ ಎಷ್ಟು ಅಸಿಸ್ಟೆನ್ಸ್ ಬೇಕು, ಅಂದರೆ ಇವಾಗ ಜನರನ್ನು ಉಳಿಸೋದಕ್ಕೆ ಅಸಿಸ್ಟೆನ್ಸ್ ಇರ್ಬೋದು, ಇಲ್ಲ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇರ್ಬೋದು, ಇಲ್ಲ ಅಂತಂದರೆ ಲೈವ್ಲಿಹುಡ್ ಕೊಡೋದಕ್ಕೆ, ಮನೆಗಳನ್ನ ಕಟ್ಕೊಡೋದಕ್ಕೆ, ಆಹಾರ ಇವುಗಳಿಗೆ ಅಸಿಸ್ಟೆನ್ಸ್ನ ಕೊಡೋದಿರ್ಬೋದು. ಆ ಅಸಿಸ್ಟೆನ್ಸ್ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೂರನೇದಾಗಿ ಆ ಒಂದು ರಾಜ್ಯ ಎಷ್ಟು ರೆಡಿ ಇದೆ ಆ ಒಂದು ಡಿಸಾಸ್ಟರ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಒಂದನ್ನು ನೋಡುತ್ತೆ. ನಾಲ್ಕನೇದಾಗಿ ಯಾವ ರೀತಿಯಾದ ಆಲ್ಟರ್ನೇಟಿವ್ಸ್ ಇದೆ ಅಂತ ಅಂದ್ಬಿಟ್ಟು ಕೂಡ ಇದರ ಬೇಸಿಸ್ ಮೇಲೆ ಕೂಡ ನ್ಯಾಷನಲ್ ಕೆಲಾಮಿಟಿ ಅಂತ ನ್ಯಾಷನಲ್ ಡಿಸಾಸ್ಟರ್ ಅಂತ ಡಿಕ್ಲೇರ್ ಮಾಡೋದನ್ನ ಕೇಂದ್ರ ಸರ್ಕಾರ ಡಿಸೈಡ್ ಮಾಡುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಮಿಡಿವಲ್ ಮೈಂಡೆಡ್ Amendments to UP's anti-conversion law worsens its unconstitutional features. ಉತ್ತರ ಪ್ರದೇಶದಲ್ಲಿ 2021ನಲ್ಲಿ ಆ್ಯಂಟಿ ಕನ್ವರ್ಷನ್ ಲಾ
ಅನ್ನು ಜಾರಿಗೆ ತಂದಿತ್ತು. ಅಲ್ಲಿ ಏನು ಹೇಳಿತ್ತು ಅಂತಂದರೆ, ಕೆಲವು ಕಮ್ಯುನಿಟಿಗಳಿಂದ ಮತ್ತು ಮಹಿಳೆಯರನ್ನು ಮತ್ತು ಮಕ್ಕಳನ್ನು, ಮೈನರ್ಸ್ ಯಾರಿರ್ತಾರೆ ಇವರನ್ನು ಫೋರ್ಸ್ಫುಲ್ಲಾಗಿ ಏನಾದ್ರು ಕನ್ವರ್ಷನ್ ಮಾಡಿದ್ರೆ, ಅಂದರೆ ಇವಾಗ ಬೆದರಿಕೆ ಹಾಕಿ ಇರ್ಬೋದು, ಇಲ್ಲ ಅಂತಂದರೆ ಹಿಂಸೆ ಕೊಟ್ಟು ಈ ಥರ ಏನಾದರೂ ಮಾಡಿ ಅವ್ರನ್ನ ಕನ್ವರ್ಟ್ ಮಾಡಿಸಿದ್ರೆ, ಅಂದರೆ ರಿಲಿಜಿಯಸ್ ಕನ್ವರ್ಷನ್ಸ್ ಮಾಡಿಸಿದ್ರೆ ಅದಕ್ಕೆ ಪನಿಷ್ಮೆಂಟ್ ಅಂತ ಬರೀ ಜೈಲ್ ಟರ್ಮ್ ಅಂತ ಹೇಳಿತ್ತು. ಆದರೆ ಈಗ ಅದೇ ಜೈಲ್ ಟರ್ಮ್ನ 2024ರಲ್ಲಿ ಏನು ಅಮೆಂಡ್ಮೆಂಟ್ ತಂದಿದೆ ರಾಜ್ಯ ಸರ್ಕಾರ ಅಂತಂದರೆ, ಈ ಒಂದು ಜೈಲ್ ಟರ್ಮ್ ಏನಿತ್ತು ಅದನ್ನ 20 ವರ್ಷ ಅಥವಾ ಲೈಫ್ ಲಾಂಗ್ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದೆ. ಇದರ ಜೊತೆಗೆ ಎರಡನೇದಾಗಿ ಇದಕ್ಕೆ ಈ ಒಂದು ಅಂದರೆ ಆ್ಯಂಟಿ ಕನ್ವರ್ಷನ್ ಲಾ ಅಂಡರಲ್ಲಿ ಏನಾದರೂ ಅರೆಸ್ಟ್ ಆಗಿದ್ರೆ ಅವ್ರಿಗೆ ಬೇಲ್ ಸಿಗೋದಿಲ್ಲ ಅಂತ ಕೂಡ, ಅಂದರೆ ಆ ಬೇಲ್ ಪ್ರಾವಿಷನ್ಸ್ ಏನಿದೆ ಅದನ್ನು ಸ್ಟ್ರಿಕ್ಟ್ ಮಾಡಿದ್ದಾರೆ ಇನ್ನು ಅಂತ ಕೂಡ ಹೇಳ್ತಾ ಇದೆ ಈ ಆರ್ಟಿಕಲಲ್ಲಿ. ಈ 2 ಪ್ರಾವಿಷನ್ ಜೊತೆ ಮತ್ತೊಂದು ಹೊಸ ಪ್ರಾವಿಷನನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅದೇನು ಅಂತ ಅಂದರೆ, ಮೊದಲು ಯಾವ ವಿಕ್ಟಿಮ್ ಇದ್ದರು, ಅಂದರೆ ಈಗ ನನ್ನನ್ನು ಯಾರಾದರೂ ಕನ್ವರ್ಟ್ ಮಾಡಿದ್ದಾರೆ ನಾನು ಮಾತ್ರ ಹೋಗಿ ಕಂಪ್ಲೇಂಟ್ ಮಾಡ್ಬೋದಿತ್ತು. ಆದರೆ ಈಗ ಏನು ಪ್ರಾವಿಷನ್ ಇದೆ ಅಂತಂದರೆ, ಯಾರು ಬೇಕಾದರೂ ಕಂಪ್ಲೇಂಟ್ ಮಾಡ್ಬೋದು, ಅಂದರೆ ಎನಿವನ್ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್ ಅಂತ ಹೇಳಿರೋದ್ರಿಂದ ಈಗ ಇಲ್ಲಿ ಏನು ಪ್ರಾಬ್ಲಮ್ ಆಗ್ಬೋದು ಅಂತಂದರೆ, ಈಗ ಕಮ್ಯುನಲ್ ಗ್ರೂಪ್ಸ್ ಇರ್ತವೆ, ಅಂದರೆ ಈಗ ಹಿಂದೂಗಳನ್ನ ಇದು ಮಾಡೋ, ಅಂದರೆ ಹಿಂದುತ್ವನ ಸಪೋರ್ಟ್ ಮಾಡೋ ಗ್ರೂಪ್ಗಳಿರ್ಬೋದು, ಇಲ್ಲ ಬರೀ ಮುಸ್ಲಿಮ್ಸ್ನ ಸಪೋರ್ಟ್ ಮಾಡೋ ಗ್ರೂಪ್ ಇರ್ಬೋದು, ಇಲ್ಲ ಕ್ರಿಶ್ಚಿಯನ್ಸ್ನ ಸಪೋರ್ಟ್ ಮಾಡೋ ಗ್ರೂಪ್ ಆರ್ಗನೈಸೇಷನ್ಸ್ ಇರ್ಬೋದು. ಈ ಆರ್ಗನೈಸೇಷನ್ಸ್ ಏನು ಹೇಳ್ಬೋದು ಅಂತಂದರೆ, ಅವರು ಅಂದರೆ ವಿಕ್ಟಿಮ್ ಇಷ್ಟ ಇದ್ದೇನೆ ಕನ್ವರ್ಟ್ ಆಗಿದ್ರು ಕೂಡ ಈ ಆರ್ಗನೈಸೇಷನ್ ಏನು ಹೇಳ್ತಾರೆ ಅಂತಂದರೆ, ಈ ಆರ್ಗನೈಸೇಷನ್ ಏನಂತ ಅಪವಾದ ಮಾಡ್ಬೋದು ಅಂತಂದರೆ, ಇಲ್ಲ ಅದು ಫೋರ್ಸಿಬಲ್ ಕನ್ವರ್ಷನ್ಸ್ ಅಂತ ಅಪವಾದ ಮಾಡ್ಬೋದಾಗುತ್ತೆ. ಸೊ ಇಲ್ಲಿ ಕೂಡ ಒಂದು ನಾವು ಕಮ್ಯುನಲ್ ಹಾರ್ಮನಿ ಏನಿರುತ್ತೆ ಅದನ್ನು ಡಿಸ್ಟರ್ಬ್ ಆಗೋದನ್ನ ನಾವು ನೋಡ್ತೀವಿ. ಅಂದರೆ ಕೋಮು ಗಲಭೆಗಳು ಸ್ಟಾರ್ಟ್ ಆಗಬಹುದು ಅನ್ನೋದು ಒಂದು ಪಾಯಿಂಟ್ ಇರುತ್ತೆ ಇಲ್ಲಿ. ಫಸ್ಟ್ ಆಫ್ ಆಲ್, ಈ ಒಂದು ಏನು 20 ವರ್ಷ ಜೈಲ್ ಅಂತ ಇದೆ, ಇದು ನಮ್ಮ ಫಂಡಮೆಂಟಲ್ ರೈಟ್ಗೆ ಅಫೆಕ್ಟ್ ಮಾಡುತ್ತೆ. ಯಾಕೆ ಅಂತಂದರೆ 20 ವರ್ಷನೇ ನಮ್ಮ, ಇವಾಗ ಮನುಷ್ಯ 60 ವರ್ಷ ಬದುಕಿದ್ರೆ 20 ವರ್ಷ ಇಲ್ಲೇ ಹೊರಟೋಯ್ತು ಅಂತಂದರೆ ಆ ಮನುಷ್ಯನ ಬೇಸಿಕ್ ರೈಟ್ ಟು ಲೈಫ್ ಏನಿದೆ ಆರ್ಟಿಕಲ್ 21 ಅದನ್ನು ಇಲ್ಲಿ ಪರಿಗಣಿಸಲಾಗಿದೆ ಅಂತಲೇ ನಾವು ಹೇಳ್ಬೋದಾಗುತ್ತೆ. ಅದ್ರ ಜೊತೆ ಬೇಲ್ ಪ್ರಾವಿಷನ್, ಸುಪ್ರೀಂ ಕೋರ್ಟೇ ಹೇಳಿದೆ, ಯಾವುದೇ ಒಂದು ಕೇಸ್ಗಳಲ್ಲಿ ಈ ಬೇಲ್ ಪ್ರಾವಿಷನ್ ಏನಿದೆ ಇದು ವಿತೌಟ್ ರೀಸನ್, ಅಂದರೆ ಸರಿಯಾದ ಕಾರಣಗಳಿಲ್ದಿರ ಈ ಒಂದು ಬೇಲ್ ಏನಿದೆ ಅದನ್ನು ನಿರಾಕರಿಸುವಂತಿಲ್ಲ ಅಥವಾ ಎಕ್ಸ್ಟೆಂಡ್ ಮಾಡೋ ಥರ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಇವ್ರು ಸ್ಟ್ರಿಕ್ಟ್ ಪ್ರಾವಿಷನ್ಸ್ನ ಇನ್ಕ್ಲೂಡ್ ಮಾಡ್ತಾ ಇರೋದು ಏನಾಗುತ್ತೆ ಅಂತಂದರೆ, ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೆ ಕೂಡ ಇದು ಸ್ವಲ್ಪ ಅಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಮತ್ತು ಮೂರನೇದಾಗಿ ನಾನು ಈಗಾಗಲೇ ಹೇಳಿದ್ದೀನಿ, ಕೋಮು ಗಲಭೆಗಳು ಆಗುವ ಚಾನ್ಸಸ್ ಇರುತ್ತೆ, ಕಮ್ಯುನಲ್ ವೈಲೆನ್ಸ್ ಇರುತ್ತೆ. ಈ ಥರದ ಒಂದು ಪ್ರಾಬ್ಲಮ್ಗಳು ಈ ಆ್ಯಂಟಿ ಕನ್ವರ್ಷನ್ ಲಾಯಿಂದ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾಗಿ ಏನು ಮಾಡಬೇಕು ಅಂದರೆ, ಈ ಲಾನ ಮತ್ತೊಮ್ಮೆ, ಈ ಅಮೆಂಡ್ಮೆಂಟ್ಸ್ ಏನಿದೆ ಇದು ನಮ್ಮ ಫಂಡಮೆಂಟಲ್ ರೈಟ್ಸ್ನ ಅಫೆಕ್ಟ್ ಮಾಡ್ತಾ ಇರೋದ್ರಿಂದ ಮತ್ತೊಮ್ಮೆ ಇದನ್ನ ರಿವಿಸಿಟ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಬ್ಯಾಲೆನ್ಸಿಂಗ್ ಕಾಂಪಿಟೇಷನ್ ಆ್ಯಂಡ್ ಸಸ್ಟೈನಬಿಲಿಟಿ ಫಾರ್ ಇಂಡಿಯಾ. ನಮಗೆ ಗೊತ್ತು, ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಪ್ಯಾರಿಸ್ ಕ್ಲೈಮೇಟ್ ಡೀಲಲ್ಲಿ ಭಾರತ ಏನು ಹೇಳಿದೆ ಅಂತಂದರೆ, 2070 ಭಾರತ ನೆಟ್ ಝೀರೋ ಎಮಿಷನ್ ಮಾಡುತ್ತೆ ಅಂತ, ಅಂದರೆ ಝೀರೋ ಎಮಿಷನ್ಸ್ ಕೊಡುತ್ತೆ ಭಾರತ ಅಂತ ಹೇಳಿದೆ. ಹಾಗಾಗಿ ಈ ಒಂದು ಟಾರ್ಗೆಟನ್ನು ಭಾರತ ರೀಚ್ ಮಾಡಬೇಕು ಅಂತಂದರೆ ಹಲವಾರು ಸ್ಟೆಪ್ಸ್ಗಳನ್ನು ತಗೋಬೇಕಾಗುತ್ತೆ. ಅಂತಹ ಒಂದು ಸ್ಟೆಪ್ ಬಗ್ಗೆ ಇವರು ಇವತ್ತು ಇಲ್ಲಿ ಮಾತಾಡ್ತಿದ್ದಾರೆ. ಏನು ಅಂತಂದರೆ, ಕಾಂಪಿಟೇಷನ್ ಮತ್ತು ಸಸ್ಟೈನಬಿಲಿಟಿ ಏನಿದೆ ಇದೆರಡನ್ನು ಜೊತೆಯಾಗಿ, ಅಂದರೆ ಸಮಾನವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ನಡಿಬೇಕಾಗುತ್ತೆ ಅಂತ. ಹಾಗಾದರೆ ಇಲ್ಲಿ ಏನರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ, ಈ ಕಾಂಪಿಟೇಷನ್ ಅಂದರೆ ಈಗ ಕಂಪನಿಗಳನ್ನು ನಾವು ನೋಡಿದ್ದೀವಿ, ಈ ಕಂಪನಿಗಳ ಮಧ್ಯೆನೇ ಕಾಂಪಿಟೇಷನ್ನ ಇಟ್ಟು, ಅಂದರೆ ಸಸ್ಟೈನಬಿಲಿಟಿ ರಿಲೇಟೆಡ್ ಕಾಂಪಿಟೇಷನ್. ಉದಾಹರಣೆಗೆ ಇಲ್ಲಿ ಒಂದು 3 ಕಂಟ್ರಿಗಳಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದನ್ನು ಹೇಳ್ತೀನಿ ನಾನು, ಅದಾದಮೇಲೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಯಾವ ಥರ ಈ ಕಾಂಪಿಟೇಷನ್ ಮತ್ತು ಸಸ್ಟೈನಬಿಲಿಟಿನ ಬ್ಯಾಲೆನ್ಸ್ ಮಾಡಬೇಕು ಅಂತ. ಮೊದಲಿಗೆ ಇಲ್ಲಿ ಜಪಾನಲ್ಲಿ ಒಂದು ಆ್ಯಂಟಿ ಮೊನೋಪೊಲಿ ಆ್ಯಕ್ಟ್ ಅಂತ ತಂದಿದ್ದಾರೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಗ್ರೀನ್ ಸೊಸೈಟಿನ ಬಿಲ್ಡ್ ಮಾಡೋದಕ್ಕೆ, ಅಂದರೆ ಹಸಿರು ಸೊಸೈಟಿ ಇರಬೇಕು. ಗ್ರೀನ್ ಸೊಸೈಟಿ ಅಂದರೆ ಸಸ್ಟೈನಬಲ್ ಮೀನ್ಸಲ್ಲಿ ಒಂದು ಸೊಸೈಟಿ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಏನು ಮಾಡಿದ್ದಾರೆ ಅದಕ್ಕೆ ಅಂತ ಅಂದರೆ, ಈ ಬಿಸ್ನೆಸ್ಸಸ್ಗಳು ಏನಿರ್ತವೆ, ಈ ಪ್ರೈವೇಟ್ ಬಿಸ್ನೆಸ್ ಕಂಪನಿಗಳು ಏನಿರ್ತವೆ, ಅವರು ಹಾರಿಜಾಂಟಲ್ ಕೊಲಾಬ್ರೇಷನ್, ಅಂದರೆ ಅವರವರಲ್ಲೇನೇ ಕೊಲಾಬ್ರೇಷನ್ ಮಾಡಿಕೊಂಡು ಈ ಒಂದು ಗ್ರೀನ್ ಸೊಸೈಟಿ ನಿರ್ಮಾಣಕ್ಕೆ ಕಾರಣ ಆಗಬೇಕು ಅಂತ ಅಂದ್ಬಿಟ್ಟು ಆ ಒಂದು ಆ್ಯಕ್ಟ್ ಹೇಳಿದೆ.
ಹಾಗಾದರೆ ಹೇಗೆ ಪ್ರೈವೇಟ್ ಬಿಸ್ನೆಸ್ ಕಂಪನಿ ಜೊತೆ ಟೈಅಪ್ ಆಗಿ, ಅಂದರೆ ಕಾಂಪಿಟೇಷನ್ ಇರಬೇಕು, ಅಟ್ ದ ಸೇಮ್ ಟೈಮ್ ಅದು ಸಸ್ಟೈನಬಿಲಿಟಿಯನ್ನು ಪ್ರಮೋಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನು ಅಂತಂದರೆ ಇವಾಗ 2 ಬಿಸ್ನೆಸ್ಗಳು ಟೈಅಪ್ ಮಾಡಿಕೊಂಡ್ರೆ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್ ಇರುತ್ತೆ, ಆದರೆ ಅದೇ ಸಮಯಕ್ಕೆ ಅಲ್ಲಿ ಸಸ್ಟೈನಬಿಲಿಟಿ ಇರುತ್ತೆ. ಹಾಗೆಯೇ ಇದ್ರ ಜೊತೆಗೆ ಕನ್ಸ್ಯೂಮರ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ಇದರಿಂದ ಬಹಳ ಉಪಯೋಗ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದು ಮೊದಲನೇ ಎಕ್ಸಾಂಪಲ್ ಜಪಾನಲ್ಲಿ ಮಾಡಿರೋದು. ಎರಡನೇ ಎಕ್ಸಾಂಪಲ್ ಏನು ಅಂದರೆ ಯುರೋಪಿಯನ್ ಕಮಿಷನ್ ಬಂದು ಒಂದು ಡ್ರಾಫ್ಟ್ ಗೈಡ್ಲೈನ್ಸನ್ನು ಕೊಟ್ಟಿದೆ. ಏನು ಅಂತಂದರೆ ಹಾರಿಜಾಂಟಲ್ ಅಗ್ರಿಮೆಂಟ್ಸ್, ಪ್ರೈವೇಟ್ ಕಂಪನಿ ಅಗ್ರಿಮೆಂಟ್ ಮಾಡಿಕೊಂಡು ಸ್ಪೆಸಿಫಿಕ್ ಸೆಕ್ಷನ್ನಲ್ಲಿ ಸಸ್ಟೈನಬಿಲಿಟಿ ಅಗ್ರಿಮೆಂಟ್ಸ್ನ ಮಾಡ್ಕೊಳ್ಳೋದು. ಅಂದರೆ ಹೇಗೆ ಅಂತಂದರೆ ಇವಾಗ ಒಂದು ಪ್ರೈವೇಟ್ ಕಂಪನಿ ಏನಾದರೂ ಒಂದು ರೀತಿಯ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತೀನಿ, ಸಸ್ಟೈನಬಲ್ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಇನ್ನೊಂದು ಕಂಪನಿ ನಾನು ಇನ್ನೊಂದು ತರಹದ ಒಂದು ಗೂಡ್ಸನ್ನು ಅಂದರೆ ಸಸ್ಟೈನಬಲ್ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಅಂದರೆ ಈಗ ಎಲೆಕ್ಟ್ರಿಕ್ ಕಂಪನಿಗಳನ್ನು ನಾವು ತೊಗೊಂಡ್ರೆ ಒಂದು ಕಂಪನಿ ಹೇಳ್ಬೋದು ನಾನು ಎನ್ವಿರಾನ್ಮೆಂಟಲ್ ಕ್ಲೀನ್ AC ಮಾಡ್ತೀನಿ ಅಂತ ಹೇಳಿದ್ರೆ, ಇನ್ನೊಂದು ಕಂಪ್ನಿ ನಾನು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಫ್ಯಾನ್ ಮಾಡ್ತೀನಿ ಅಂತ ಹೇಳ್ಬೋದು. ಈ ಥರ ಅಂದರೆ ಈ ಥರ ಒಂದು ಆಲ್ಟರ್ನೇಟಿವ್ಸ್ನು ಕೊಡಬೇಕು. ಅಟ್ ದ ಸೇಮ್ ಟೈಮ್ ಕನ್ಸ್ಯೂಮರ್ಸ್ಗೆ ಒಂದು ಪ್ರೈಸಲ್ಲಿ ಕೂಡ ಆ ಡಿಫ್ರೆನ್ಸನ್ನು ನೋಡೋ ಥರ ಇರಬೇಕು. ಅಂದರೆ ಒಂದು ಸೈಡ್ ಪ್ರೈಸ್ ಇರಬೇಕು, ಇನ್ನೊಂದು ಸೈಡ್ ಗೂಡ್ಸ್, ಎರಡೂ ಕೂಡ ಕನ್ಸ್ಯೂಮರ್ಸ್ಗೆ ಅಟ್ರಾಕ್ಟಿವ್ ಆಗಿರಬೇಕು. ಆಗ ಏನಾಗುತ್ತೆ, ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಕೂಡ ಇರುತ್ತೆ, ಅದೇ ಸಮಯಕ್ಕೆ ಸಸ್ಟೈನಬಿಲಿಟಿ ಕೂಡ ಮೇಂಟೈನ್ ಆಗಿರುತ್ತೆ. ಇದು ಯುರೋಪಿಯನ್ ಕಮಿಷನಲ್ಲಿ. UK ಅಲ್ಲಿ ಏನು ಮಾಡಿದ್ದಾರೆ ಮೂರನೇದಾಗಿ ಅಂತ ಅಂದರೆ, ಈ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ ಏನಿದೆ ಅದರಲ್ಲಿ ಈ ತರಹದ ಒಂದು ಕಾಂಪಿಟೇಷನನ್ನು ತರೋದಕ್ಕೆ ಟ್ರೈ ಮಾಡಿದೆ ಅಲ್ಲಿ UK ಕಾಂಪಿಟೇಷನ್ ಆ್ಯಂಡ್ ಮಾರ್ಕೆಟ್ಸ್ ಅಥಾರಿಟಿ. ಸೊ ಆವಾಗ ಏನಾಗುತ್ತೆ, ಎರಡೂ ಸೇಮ್ ಸೆಕ್ಟರಲ್ಲಿರೋದ್ರಿಂದ ಎರಡೂ ಚಾರ್ಜಿಂಗ್ ಸೆಕ್ಟರ್ ಅಂತ ಆದಾಗ ಅಲ್ಲಿ ಕಾಂಪಿಟೇಷನ್ ಇರುತ್ತೆ, ಬಟ್ ಅದೇ ಟೈಮಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ, ಮತ್ತು ಯೂಸರ್ಸ್ಗೆ ಅಂದರೆ ಕನ್ಸ್ಯೂಮರ್ಸ್ಗೆ ಚಾಯ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಇವಾಗ 2 ಪೆಟ್ರೋಲ್ ಬಂಕ್ ಪಕ್ಕ ಇದೆ ಅಂತಂದರೆ ನಾವು ಯಾವುದಕ್ಕಾದ್ರೂ ಹೋಗ್ಬೋದು. ಸೊ ನಮ್ಗೆ ಎಲ್ಲಿ ಬೇಕು ನಾವು ಅಲ್ಲಿ ಹೋಗ್ತೀವಿ, ಪ್ರೈಸ್ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಹೋಗ್ತೀವಿ. ಈ ಥರ ಅದು ಆ ಥರನೇ UK ಒಂದು ಕಾಂಪಿಟೇಟಿವ್ ಮಾಡೆಲನ್ನು ತಂದಿದೆ. ಹಾಗಾದರೆ ಭಾರತ ಏನು ಮಾಡಬೇಕು ಅಂತಂದರೆ, ಭಾರತದಲ್ಲಿ ಇವಾಗ ನಮ್ಮ ಹತ್ರ ಇರೋದು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆ. ಸೊ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ಬೋದು ಅಂತಂದರೆ, ಈ ಥರದ ಒಂದು ಲಾನ ಇಲ್ಲ ಒಂದು ಪಾಲಿಸಿಯನ್ನು ತರ್ಬೋದು. ಅಂದರೆ ಯಾವ ಕಂಪನಿಗಳು ಈ ಗ್ರೀನ್ ಟೆಕ್ನಾಲಜೀಸಲ್ಲಿ ಕಾಂಪಿಟೇಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅವ್ರಿಗೆ ಏನಾದರೂ ಒಂದು ಇನ್ಸೆಂಟಿವ್ಸ್ ಕೊಡ್ತೀವಿ, ಇಲ್ಲ ಅಂತಂದರೆ ಅವ್ರನ್ನ ಕೆಲವು ಇದರಲ್ಲಿ ಎಕ್ಸೆಂಪ್ಟ್ ಮಾಡ್ತೀವಿ. ಈ ಥರ ಏನಾದ್ರೂ ಒಂದು ಇನ್ಸೆಂಟಿವ್ಸ್ ಕೊಡೋದ್ರಿಂದ ಕಂಪನಿಗಳು ಕೂಡ ಈ ಗ್ರೀನ್ ಟೆಕ್ನಾಲಜಿನ ಪ್ರಮೋಟ್ ಮಾಡೋದಕ್ಕೆ ಮುಂದೆ ಆಗ್ತವೆ ಅಂತ ನಾವು ಹೇಳ್ಬೋದಾಗುತ್ತೆ. ಇದರ ಜೊತೆಗೆ ನ್ಯಾಷನಲ್ ಕಾಂಪಿಟೇಷನ್ ಪಾಲಿಸಿ ಅಂತ ಒಂದು ಪಾಲಿಸಿಯನ್ನು ಕೂಡ ಈ CCI ತರಬಹುದು. ಆಗ ಅದರಿಂದ ಏನಾಗುತ್ತೆ ಅಂದರೆ ಕಾಂಪಿಟೇಷನ್ ಇರ್ಬೋದು. ಅಂದರೆ ಕಾಂಪಿಟೇಷನ್ ಇದ್ದಾಗ ಮಾರ್ಕೆಟಲ್ಲಿ ಎಕಾನಮಿಗೆ ಯಾವಾಗಲೂ ಅಲ್ಲಿ ಬೆನಿಫಿಟೇ ಇರುತ್ತೆ. ಯಾಕೆ ಅಂತಂದರೆ ಪ್ರೈಸಸ್ ಕಡಿಮೆ ಸಿಗುತ್ತೆ ಕನ್ಸ್ಯೂಮರ್ಸ್ಗೆ. ಸೊ ಎಕಾನಮಿ ರನ್ನಿಂಗಲ್ಲಿರುತ್ತೆ. ಹಾಗಾಗಿ ಈ ಗ್ರೀನ್ ಸಸ್ಟೈನಬಿಲಿಟಿ ಏನಿದೆ, ಈ ಸಸ್ಟೈನಬಿಲಿಟಿ ಬಂದು ಮಾರ್ಕೆಟಲ್ಲಿರೋ ಕಾಂಪಿಟೇಷನ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ, ಅದ್ರ ಜೊತೆಗೆ ಕನ್ಸ್ಯೂಮರ್ಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಈ ಕಾಂಪಿಟೇಷನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಹಿಮಾಚಲ್ ಕ್ಲೌಡ್ ಬರ್ಸ್ಟ್, ಡೆತ್ ಟೋಲ್ ರೈಸಸ್ ಟು 11, ಸರ್ಚ್ ಆನ್ ಫಾರ್ ಓವರ್ 40 ಮಿಸ್ಸಿಂಗ್. ಇಲ್ಲಿ ನಮಗೆ ಬೇಕಾಗೋದು ಈ ಕ್ಲೌಡ್ ಬರ್ಸ್ಟ್ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿನೇ ನೋಡ್ತಾ ಇದ್ದೀವಿ. ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶ್ ರೀಜನಲ್ಲಿ ಇದು ಹೆಚ್ಚಾಗಿ ಆಗ್ತಾ ಇದೆ. ಹಾಗಾದರೆ ಏನು ಈ ಕ್ಲೌಡ್ ಬರ್ಸ್ಟ್ ಅಂತ ನಾವು ಮೊದಲಿಗೆ ನೋಡೋಣ. ಕ್ಲೌಡ್ ಬರ್ಸ್ಟ್ ಅಂತಂದರೆ ಇದ್ದಕ್ಕಿದ್ದಂತೆಯೇ ಮೋಡ ಅಂದರೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರೋದು. ಅಂದರೆ ಈಗ ಒಂದು ಸ್ಮಾಲ್ ಏರಿಯಾ, ಒಂದು 20 to 30 ಕಿಲೋಮೀಟರ್ ಸ್ಕ್ವೇರ್ ಏರಿಯಾಲಿ ಸುಮಾರು 100 mm ಮಳೆ ಬರುತ್ತೆ 1 ಅವರ್ಗೆನೇ. ಸೊ ಆವಾಗ ಇದನ್ನು ನಾವು ಕ್ಲೌಡ್ ಬರ್ಸ್ಟ್ ಅಂತ ಸದ್ಯಕ್ಕೆ ಈ ಒಂದು ಡೆಫಿನಿಷನನ್ನು ಇಂಡಿಯನ್ ಮೆಟೆರಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ಡೆಫಿನೇಷನನ್ನು ಕ್ಲೌಡ್ ಬರ್ಸ್ಟ್ಗೆ ಅದು ಕೊಟ್ಟಿದೆ. ಅಂದರೆ ಸುಮಾರು 100 mm ಅಷ್ಟು ಗಂಟೆಗೆ 100 mm ಅಷ್ಟು ಮಳೆ 20 ರಿಂದ 30 ಚದರ ಅಡಿ ಒಳಗಡೆ ಬಂತು ಅಂತಂದರೆ ಅದನ್ನು ಕ್ಲೌಡ್ ಬರ್ಸ್ಟ್ ಅಂತ ನಾವು ಕರಿತೀವಿ. ಏನಾಗುತ್ತೆ ಅಂತಂದರೆ ಈಗ ಈ ಉತ್ತರಾಖಂಡ್ ಹಿಮಾಚಲ್ ಪ್ರದೇಶಲ್ಲೆಲ್ಲ ನಮಗೆ ಗೊತ್ತಿರೋ ಹಾಗೆ ಹಿಮಾಲಯಗಳಿವೆ. ಸೊ ಇಲ್ಲಿ ಕ್ಲೌಡ್ ಏನಿರುತ್ತೆ, ಮೋಡಗಳು ಇದರ ಮೇಲೆ ಹತ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಮೇಲೆ ಹೋಗೋವಾಗ, ಈ ಟ್ರಾವೆಲ್ ಮಾಡೋವಾಗ ನಮಗೆ ಗೊತ್ತಿದೆ ಅಟ್ಮಾಸ್ಫಿಯರಲ್ಲಿ ಏನು ವಾತಾವರಣದಲ್ಲಿ ಏನು ಮಾಯಿಶ್ಚರ್ ಇರುತ್ತೆ, ನೀರಿನ ಹನಿಗಳಿರ್ತವೆ, ಇದನ್ನೆಲ್ಲ ಕೂಡಿಸ್ಕೊಂಡು ಹೋಗ್ತಾ ಇರುತ್ತೆ ಮೋಡ ಮೇಲೆ ಹೋದಾಗ.
ಹಿಂಗೆ ಮೇಲೆ ಫುಲ್ ಹೈ ಆಲ್ಟಿಟ್ಯೂಡ್ಗೆ ಹೋದಾಗ ಇದು ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಆಗಿ ಫಾರ್ಮ್ ಆಗುತ್ತೆ. ಮತ್ತು ಅದು ಒಂದು ಪಾಯಿಂಟ್ ಆದಮೇಲೆ ಯಾವಾಗ ಮೋಡ ಆ ಆ ಹನಿಗಳನ್ನು ತಡೆಯೋದಕ್ಕೆ ಆಗಲ್ಲ, ಆವಾಗ ಸಡನ್ನಾಗಿ ರೈನ್ಫಾಲ್ ಆಗುತ್ತೆ. ಸೊ ಈ ಒಂದು ಪ್ರಾಸೆಸ್ಸನ್ನೇ ನಾವು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಅಂದರೆ ನಾರ್ಮಲಾಗೂ ಇದು ಮಳೆ ಹೇಗೆ ಆಗುತ್ತೆ ಅಂದರೆ ಇದನ್ನು ನಾವು ಓರೋಗ್ರಫಿಕ್ ರೈನ್ಫಾಲ್ ಅಂತ ಕೂಡ ಕರಿತೀವಿ. ಇದು ನಾರ್ಮಲ್ ಮಳೆ ಪ್ರೊಸೀಜರ್. ಬಟ್ ಅದೇ ಮಳೆ ಏನಾದರೂ ಈ ಒಂದು ಗಂಟೆಗೆ 100 mm ಜಾಸ್ತಿ ಬಂತು ಇಷ್ಟು ಏರಿಯಾಲಿ ಅಂತಂದರೆ ಅದನ್ನು ನಾವು ಕ್ಲೌಡ್ ಬರ್ಸ್ಟ್ ಅಂತ ಕರಿತೀವಿ. ಈ ಕ್ಲೌಡ್ ಬರ್ಸ್ಟಿಂದ ಏನಾಗುತ್ತೆ, ಈ ಕ್ಲೌಡ್ ಬರ್ಸ್ಟಿಂದ ಫ್ಲ್ಯಾಶ್ ಫ್ಲಡ್ಸ್ ಆಗ್ಬೋದು, ಇಲ್ಲ ಅರ್ಬನ್ ಫ್ಲಡ್ಡಿಂಗ್ ಆಗ್ಬೋದು, ಇಲ್ಲಾಂದರೆ ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ಸ್ ಆಗ್ಬೋದು. ಈ ಥರದ ಒಂದು ಬೇರೆ ಬೇರೆ ಡಿಸಾಸ್ಟರ್ಸ್ ಕೂಡ ಆಗೋ ಚಾನ್ಸಸ್ಗಳಿರುತ್ತೆ ಅಂತ ನಾವು ಹೇಳ್ಬೋದು. ನೀವು ಮತ್ತಷ್ಟು ಇನ್ಫಾರ್ಮೇಷನನ್ನು ಕ್ಲೌಡ್ ಬರ್ಸ್ಟ್ ಬಗ್ಗೆ ಓದ್ಕೊಳ್ಬೇಕು. ಮತ್ತು ಈ ರೈನ್ಫಾಲ್ ಯಾವ್ಯಾವ ಥರ ರೈನ್ಫಾಲ್ ಇದೆ ಇವುಗಳ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸ್ಬೇಕಾಗಿ ನಾನು ಹೇಳ್ತಾ ಇದ್ದೀನಿ. ಮುಂದಿನ ಆರ್ಟಿಕಲ್ ನೋಡೋಣ. IRCTC ಪ್ಲಗ್ಸ್ ಪ್ಯಾಸೆಂಜರ್ ಡೇಟಾ ವಲ್ನರಬಿಲಿಟಿ ಆನ್ ಇನ್ಶೂರೆನ್ಸ್ ಸೈಟ್. ಈ ಟಾಪಿಕ್ ನಮಗೆ ಸೈಬರ್ ಸೆಕ್ಯೂರಿಟಿ ಏನಿದೆ GS3ಯಲ್ಲಿ ಅದಕ್ಕೆ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತೀನಿ. ನಾವು ಇಲ್ಲಿ ನೋಡಬೇಕಾದ್ರು ಸೈಬರ್ ಸೆಕ್ಯೂರಿಟಿ, ಸೈಬರ್ ಅಟ್ಯಾಕ್ಸ್ ಯಾವ ಥರ ಸೈಬರ್ ಅಟ್ಯಾಕ್ಸ್ ಭಾರತದಲ್ಲಾಗುತ್ತೆ, ಹಾಗೆ ಏನು ಭಾರತ ಸ್ಟೆಪ್ಸ್ಗಳನ್ನು ತಗೊಂಡಿದೆ ಇದುವರೆಗೂ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಮೊದಲಿಗೆ ಟಾಪ್ ಮೋಸ್ಟ್ ಕಾಸಸ್ ಏನು ಸೈಬರ್ ಅಟ್ಯಾಕ್ಸ್ಗೆ ಅಂದರೆ ಒಂದು ಫಿಶಿಂಗ್, ಒಂದು ಮಾಲ್ವೇರ್, ಇನ್ನೊಂದು ಡಿನೈಲ್ ಆಫ್ ಸರ್ವಿಸ್ ಮತ್ತು ಔಟ್ ಆಫ್ ಡೇಟ್ ಸಾಫ್ಟ್ವೇರಿಂದ ಮೊದಲಿಗೆ. ಮತ್ತು ಇದರ ಜೊತೆಗೆ ಸೈಬರ್ ಅಟ್ಯಾಕ್ಸ್ ಏನಿದೆ ಇದು ಬೇರೆ ಬೇರೆ ರೀತಿಯಲ್ಲಿ ಇದೆ. ಒಂದು ಮಾಲ್ವೇರ್ ಅಂತ ನಾವು ಕರಿತೀವಿ. ಮಾಲ್ವೇರ್ ಅಂತಂದರೆ ಏನು ಅಂತಂದರೆ, ಈಗ ನಮ್ಮ ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ರೀತಿ ಅಂದರೆ ನೆಟ್ವರ್ಕಿಂದ ಇರ್ಬೋದು, ಇಲ್ಲ ಸರ್ವರಿಂದ ಇರ್ಬೋದು, ಹೇಗೋ ಒಂದು ರೀತಿಯಲ್ಲಿ ಒಂದು ಮೆಲಿಷಿಯಸ್ ಸಾಫ್ಟ್ವೇರ್ ಏನಿರುತ್ತೆ, ಅಂದರೆ ಆಲ್ರೆಡಿ ಇನ್ಫೆಕ್ಟ್ ಆಗಿರೋ ಅಂದರೆ ಕರಪ್ಟ್ ಆಗಿರೋ ಸಾಫ್ಟ್ವೇರನ್ನು ನಮ್ಮ ಸಾಫ್ಟ್ವೇರ್ಗೆ ಇನ್ಸ್ಟಾಲ್ ಮಾಡ್ತಾರೆ. ಅದನ್ನು ಒಂದು ಸತಿ ಓಪನ್ ಮಾಡಿದ ತಕ್ಷಣ ಮಾಲ್ವೇರ್ ಏನಿರುತ್ತೆ ಅದು ನಮ್ಮ ಸಿಸ್ಟಮ್ಗೆ ಬರುತ್ತೆ. ಇದಕ್ಕೆ ಎಕ್ಸಾಂಪಲ್ ಬಂದು ರ್ಯಾನ್ಸಮ್ ವೇರು, ವಾರ್ಮ್ಸು, ವೈರಸಸ್ಸು, ಟ್ರೋಜನ್ಸು ಇದೆಲ್ಲ. ಇದಕ್ಕೆ ಎಕ್ಸಾಂಪಲ್ ಬಂದು ವನಕ್ರೈ ಅಂತ ಏನು ನಾವು ರ್ಯಾನ್ಸಮ್ ವೇರ್ ನೋಡಿದ್ವಿ ಅದನ್ನು ಇಲ್ಲಿ ಮಾಲ್ವೇರ್ಗೆ ನಾವು ಎಕ್ಸಾಂಪಲ್ ಕೊಡ್ಬೋದಾಗುತ್ತೆ. ಇನ್ನು ಮತ್ತು ಫಿಶಿಂಗ್ ಅಂತಂದರೆ ಏನು ಅಂತ ಅಂದರೆ, ಈಗ ನಾವೆಲ್ಲ ಎಷ್ಟೊಂದು ಸತಿ ನೋಡಿದ್ದೀವಿ, SMS ಬರುತ್ತೆ ನಮಗೆ, ನಿಮಗೆ ಇಷ್ಟು ಲಕ್ಷ ಬಹುಮಾನ ಬಂದಿದೆ, ಇಷ್ಟು ಕೋಟಿ ಬಹುಮಾನ ಬಂದಿದೆ, ಈ ಲಿಂಕ್ ಒತ್ತಿ ಅಂತ. ಅದನ್ನು ನಾವು ಫಿಶಿಂಗ್ ಅಂತ ಕರಿತೀವಿ. ಆ ಲಿಂಕ್ ಒತ್ತಿದ್ರೆ ನಿಮ್ಮ ಫೋನಲ್ಲಿ ಇರ್ಬೋದು, ಇಲ್ಲ ನಿಮ್ಮ ಕಂಪ್ಯೂಟ್ರಲ್ಲಿ ಇರ್ಬೋದು, ಆ ಒಂದು ವೈರಸ್ ಅಥವಾ ಏನು ಇದಿರುತ್ತೆ ಅದನ್ನು ಇನ್ಫೆಕ್ಟ್ ಮಾಡಿ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡ್ಕೊಳ್ಳುತ್ತೆ. ಹಾಗೆ ನಮ್ಮ ಅಕೌಂಟ್ಸ್ನ ಕೂಡ ಅದು ಕ್ಲಿಯರ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಇದರ ಜೊತೆಗೆ ಇಲ್ಲಿ SMS ಮಾತ್ರನಲ್ಲ, ಇದರಲ್ಲಿ ಇಮೇಲ್ಸ್ ಕೂಡ ಆಗ್ಬೋದು, ಇಲ್ಲಾಂದರೆ ವೆಬ್ಸೈಟ್ಸಿಂದ ಇರ್ಬೋದು, ಈ ಥರನೂ ಫಿಶಿಂಗು ಆಗುತ್ತೆ. ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ಅಂತ ಅಂದರೆ ಇದು ಮೇಯ್ನಾಗಿ ನಮ್ಮ ನೆಟ್ವರ್ಕನ್ನು ಶಟ್ ಡೌನ್ ಮಾಡೋಕ್ಕೆ, ಅಂದರೆ ಅದನ್ನ ಆಫ್ ಮಾಡೋದಕ್ಕೇನೆ ಇದನ್ನ ಯೂಸ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತಂದರೆ ಹೇಗೋ ಒಂದು ರೀತಿಯಲ್ಲಿ ವೈರಸ್ನ ಇದು ಮಾಡಿ ಆಫ್ ಮಾಡಿಬಿಡ್ತಾರೆ ನಮ್ಮ ಸಿಸ್ಟಮ್ನ. ಸೊ ನಾವು ಇಷ್ಟು ಪೇ ಮಾಡೋವರೆಗೂ ಅವ್ರು ನಮಗೆ ಕೊಡೋದಿಲ್ಲ. ಸೊ ಇಟ್ ಮೇಕ್ಸ್ ಯೂಸರ್ಸ್ ಇನ್ಆಕ್ಸೆಸಿಬಲ್ ಟು ದ್ಯಾಟ್ ಸಾಫ್ಟ್ವೇರ್. ಅಂತಂದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಅಂತ ಇವಾಗ ಆ್ಯಂಡ್ರಾಯ್ಡ್ ತೊಗೊಳ್ಳೋಣ. ಆ್ಯಂಡ್ರಾಯ್ಡಲ್ಲಿ ಏನಾದ್ರು ಈ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್ ಆಯಿತು ಅಂತಂದರೆ ನಮ್ಮ ಯಾವ ಫೋನು ನಾವು ಯೂಸ್ ಮಾಡೋದಕ್ಕೆ, ಆ್ಯಂಡ್ರಾಯ್ಡ್ ಫೋನ್ಗಳನ್ನ ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಎಂಟೈರ್ ಸಾಫ್ಟ್ವೇರಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ. ಇದು ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್. ಈ ಥರದ ಮತ್ತಷ್ಟು ಸೈಬರ್ ಅಟ್ಯಾಕ್ಸ್ಗಳ ಇನ್ಫಾರ್ಮೇಷನನ್ನು ನೀವು ಕಲೆಕ್ಟ್ ಮಾಡ್ಕೋಬೋದು. ಮತ್ತು ಹಾಗಾದರೆ ಭಾರತ ಇದಕ್ಕೆ ಏನೇನು ಸ್ಟೆಪ್ಸ್ಗಳನ್ನು ತಗೊಂಡಿದೆ? ಸದ್ಯಕ್ಕೆ ಭಾರತದಲ್ಲಿ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಅಂತ ಒಂದು ಪಾಲಿಸಿ ಇದೆ. ಇದು ಏನು ಮಾಡುತ್ತೆ ಅಂತಂದರೆ, ಇಟ್ ಏಮ್ಸ್ ಟು ಬಿಲ್ಡ್ ಅ ಸೆಕ್ಯೂರ್ ಆ್ಯಂಡ್ ರೆಸಿಲಿಯಂಟ್ ಸೈಬರ್ ಸ್ಪೇಸ್ ಫಾರ್ ಸಿಟಿಸನ್ಸ್. ಇದರ ಜೊತೆಗೆ ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅಂತ ಕೂಡ ಇದೆ. ಆಮೇಲೆ I4C ಅಂತ ಒಂದು ಇನಿಷಿಯೇಟಿವ್ ಇದೆ. ಮತ್ತು ನಾವು ಮೊನ್ನೆ ಅಷ್ಟೇ ನೋಡಿದ್ವಿ, ಕರ್ನಾಟಕ ಗವರ್ನಮೆಂಟ್ ಕೂಡ ಈಗ ಹೊಸದಾಗಿ ಸೈಬರ್ ಸೆಕ್ಯೂರಿಟಿ ಪಾಲಿಸಿ 2024 ಅಂತ ಒಂದು ರಿಲೀಸ್ ಮಾಡಿದೆ. ಸೊ ಈ ರೀತಿಯಾಗಿ ಹಲವಾರು ಪಾಲಿಸಿಗಳು ಸೈಬರ್ ಸೆಕ್ಯೂರಿಟಿನ ಎನ್ಶೋರ್ ಮಾಡೋದಕ್ಕೆ ಭಾರತದಲ್ಲಿ ಇದೆ. ಆದರೂ ಈ ರೀತಿಯ ಒಂದು ಇಶ್ಯೂಸ್ ಆಗ್ತಾ ಇರೋದ್ರಿಂದ ಮತ್ತಷ್ಟು ನಮ್ಮ ಸೈಬರ್ ಸೆಕ್ಯೂರಿಟಿ ಏನಿದೆ ಅದನ್ನು ಮತ್ತಷ್ಟು ಭದ್ರಗೊಳಿಸಬೇಕು ಅಂತ ಕೂಡ ನಾವು ಹೇಳ್ಬೋದಾಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.